ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಹಾಯ್ ಹಲೋ ನಮಸ್ಕಾರ. ನಾನು ಯಾವ ತಿಂಡಿ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಲ್ಲರ ಮನೆಯಲ್ಲೂ ಚಿತ್ರಾನ್ನ, ಹುಳಿಯನ್ನ, ಪುಳಿಯೋಗರೆ ಈ ರೀತಿ ತಿಂಡಿನ ಮಾಡ್ತಾ ಇರ್ತೀರ ಅಲ್ವಾ? ಅದನ್ನೆಲ್ಲ ಮಾಡಿ ನಿಮಗೂ ಕೂಡ ಬೋರ್ ಆಗಿರುತ್ತೆ. ನಾನು ಇವಾಗ ತೋರಿಸ್ತಾ ಇರೋಂಥ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿರುವಂತಹ ತಿಂಡಿನ ಮಾಡ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಕೊಬ್ಬರಿ ಇದ್ದೇ ಇರುತ್ತೆ ಅಲ್ವಾ? ಆ ಕೊಬ್ಬರಿನ ಯೂಸ್ ಮಾಡಿಕೊಂಡು ಟಿಫನ್ನ ರೆಡಿ ಮಾಡ್ತಾ ಇದ್ದೀನಿ. ನೀವು ಕೂಡ ಇದನ್ನು ಈಸಿಯಾಗಿ ಮಾಡ್ಕೋಬೋದು, ಸಿಂಪಲ್ ಆಗಿರುತ್ತೆ. ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಕಡಲೆ ಬೀಜನ 1-2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊಬ್ಬರಿನ ಸಣ್ಣದಾಗಿ ಹಚ್ಕೊಂಡು, ಸ್ವಲ್ಪ ಜಾಸ್ತಿ ಆದರೂ ಕೂಡ ಚೆನ್ನಾಗಿರುತ್ತೆ. ಕೊಬ್ಬರಿನ ಸಣ್ಣದಾಗಿ ಹಚ್ಕೊಂಡು ಅದನ್ನು ಕೂಡ ಬಿಸಿ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು 3 ಮೆಣಸಿನ ತಳ್ಳನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹುರ್ಕೋಬೇಕು. ಕಲರಿಗೆ ಒಂದು ಬ್ಯಾಡ್ಗೆ ಮೆಣಸಿನ ತಳ್ಳನ್ನು ಕೂಡ ಹಾಕ್ಕೊಂಡು ಜೊತೆಗೆ ಅದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಜೊತೆಗೆ ಬಿಸಿ ಮಾಡ್ಕೋಬೇಕು. ಅದು ಬಿಸಿ ಆದ ನಂತರ ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಒಂದು ಕೈ ಮುಷ್ಟಿಯಷ್ಟು ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಬಿಸಿ ಇರುತ್ತಲ್ವ ಅದ್ರ ಜೊತೆಗೆ ಹುರ್ಕೊಂಡ್ರೆ ಸಾಕು. ಇವಾಗ ಇದು ಸ್ವಲ್ಪ ತಣ್ಣಗಾಗಬೇಕು. ಹಾಗಾಗಿ ಒಂದು ತಟ್ಟೆಗೆ ಎಲ್ಲನೂ ಕೂಡ ಹಾಕ್ಕೊಂಡು ಅದನ್ನು ತಣ್ಣಗಾಕೆ ಬಿಡ್ತಾಯಿದ್ದೀನಿ. ಇದು ತಣ್ಣಗಾದ ಮೇಲೆ ಒಂದು ಜಾರಿಗೆ ಹಾಕೋಬೇಕು. ಇದ್ರ ಜೊತೆಗೆ ಇನ್ನೂ ಒಂದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಯಾವುದು ಅಂತಂದರೆ ಬೆಳ್ಳುಳ್ಳಿ. ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಹಿತ ಹಾಕ್ಕೊಂಡ್ರೆ ಆಗುತ್ತೆ. ಇವಾಗ ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಈಗ ನಾನು ಪುಡಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿಲಿ ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ಸಾಕು. ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಇವಾಗ ಪುಡಿ ಮಾಡಿ ಇಟ್ಕೊಂಡಾಗಿದೆ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಇವಾಗ ನಿಮ್ಮ ರೈಸ್ ಏನು ಮೀಡಿಯಮ್ ರೈಸ್ ತೊಗೊಂಡಿರ್ತೀರ ಅದು ತಕ್ಕ ಹಾಗೆ ನೀವು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆನ ಹಾಕ್ಕೊಂಡ್ಮೇಲೆ ಅದು ಬಿಸಿ ಆದಮೇಲೆ ಮಾಮೂಲಿ ಸಾಸಿವೆ, ಜೀರಿಗೆ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಸಣ್ಣದಾಗಿ ಹಚ್ಕೊಂಡಿರೋ ಅಂತಹ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ನಿಮ್ಮ ಆಪ್ಷನ್, ಬೆಳ್ಳುಳ್ಳಿ ಬೇಕು ಅಂದರೆ ಬೆಳ್ಳುಳ್ಳಿ ಯೂಸ್ ಮಾಡ್ಕೋಬೋದು. ಇಲ್ಲ ನಮಗೆ ಈರುಳ್ಳಿನೇ ಇಷ್ಟ ಆಗುತ್ತೆ ಅನ್ನೋರು ಕೂಡ ಈರುಳ್ಳಿನೂ ಕೂಡ ಹಾಕ್ಕೋಬೋದು. ಯಾಕೆ ಅಂತಂದರೆ ಕೆಲವರು ಬೆಳ್ಳುಳ್ಳಿನ ಇಷ್ಟಪಡಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಬೆಂದಾದ ನಂತರ 1 ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟನ್ನು ಕೂಡ ಹಾಕ್ಕೊಂಡಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ತಳ್ಳು ಮುರಿದು ಹಾಕ್ಕೋಬೇಕು. ಹಾಗೆ ನಾವು ಏನು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಒಂದು 3-4 ಸ್ಪೂನ್ ಆಗೋಷ್ಟು ಪುಡಿನ ಹಾಕ್ಕೋಬೇಕು. ಹಾಗೆ ಅರಿಶಿನೂ ಕೂಡ ಆವಾಗಲೇ ಆ್ಯಡ್ ಮಾಡ್ಕೊಳ್ಳಿ. ನೀವು ಏನು ರೈಸ್ ತೊಗೊಂಡಿರ್ತೀರೋ ಆ ಪ್ರಮಾಣದಲ್ಲಿ ನೀವು ಪುಡಿನ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಬೌಲ್ ರೈಸ್ನ ತಗೋತಾ ಇದ್ದೀನಿ. ಇವಾಗ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನಿಮಗೆ ಬೇಕು ಅಂತಂದರೆ ನಿಂಬೆಹಣ್ಣಿನ ರಸನೂ ಕೂಡ ಹಾಕ್ಕೋಬೋದು. ಇಲ್ಲ ಅಂತಂದರೆ ಇಲ್ಲ. ಎಲ್ಲನೂ ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡಾದಮೇಲೆ ಆವಾಗಲೇ ನೀವು ರುಚಿನ ನೋಡ್ಕೋಬೇಕಾಗುತ್ತೆ. ನೋಡ್ಕೊಂಡು ಆದಮೇಲೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ನೀವು ನಿಂಬೆಹಣ್ಣನ್ನು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಿಂಬೆಹಣ್ಣು ಕೂಡ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಇಲ್ಲ. ಇವಾಗ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಲ್ವಾ ಹೇಗೆ ಬಂದಿದೆ ಅಂತ ನೋಡಿ. ಈ ರೀತಿಯಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ಫುಲ್ ಆಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿನ ತುಂಬ ಇಷ್ಟಪಡ್ತೀರಾ. ನಮ್ಮ ಚಾನಲ್ನ ನೋಡ್ತಾ ಇರೋರಿಗೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಚಾನಲ್ನ ಎಲ್ಲ ವೀಡಿಯೋನೂ ಕೂಡ ಹಾಗೆ ವಾಚ್ ಮಾಡ್ತಾ ಇರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.